ಹೇಳ್ರಿ ಬ್ರದರ್, ನೀವೇನು ಕೆಲಸ ಮಾಡ್ತಾರೆ ಸರ್? ನಾನು ಒಂದು ಇದು DPL ಅಂತ ಕಂಪ್ನಿ ಸರ್. ಅದ್ರಾಗ OFC ಇದ್ರೊಳಗೆ ಕೆಲಸ ಮಾಡ್ತೀನಿ ಸರ್. ಹಾಂ ಸರ್. ಅವ್ರು ಹೆಂಗೆ ಪರಿಚಯ ಹುಡುಗಿ ನಿಮ್ಗೆ? ಹುಡುಗಿ ನನ್ಗೆ ಫಸ್ಟಿಗೆ ನಮ್ಮದು ಮನೆ ಅದೇ ಏರಿಯಾ ಸರ್, ರೇಣುಕಾನಗರ್ ಸರ್. ಇವಾಗ ಅವ್ರದ್ದು ಮನೆ ಅದೇ ಏರಿಯಾನ ಸರ್. ಅದು ಹಂಗೆ ಪರಿಚಯ ಫಸ್ಟಿಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು ಸರ್. ಅದೆಲ್ಲ ಆಗಿ ಕಾಂಟ್ಯಾಕ್ಟ್ ಬೆಳೀತು ಸರ್. ಹಂಗೆ ಅದು ಬೆಳೆದಿಂದ ಫಸ್ಟಿಗೆಲ್ಲ ಹಿಂಗೆ ಮದುವೆ ಮಾಡ್ಕೊಂಡು ಹಂಗೆ ಅಂತ ಅವ್ರು ಮಾತಾಡಿದಾಗ ನಾನು ಹೇಳಿದೆ ಸರ್, ಫಸ್ಟಿಗೆ ಮುಖಾಂತರ ನನಗೆ ತಪ್ಪು ಮಾಡಬಾರ್ದಲ್ಲ ಸರ್, ಅದಕ್ಕೆ ಹಿಂಗೆ ಹೇಳಿದೆ. ಒಮ್ಮೆ ಸಡನ್ಲಿ ಮನೇಲಿ ಒಪ್ಪಲ್ಲಪ್ಪ, ನಾನು ನಮ್ಮ ಮನೇಲೆಲ್ಲ ಹೇಳ್ತೀನಿ, ನಿಮ್ಮ ಮನೇಲಿ ಕೇಳೋದು. ಅದಾಗಿಂದ ಅವಳಿಗೆ ನನ್ನ ಮ್ಯಾಟ್ರು ಮತ್ತು ಹುಡುಗಿ ಮ್ಯಾಟ್ರು ಗೊತ್ತಾಯ್ತು ಸರ್. ಮನೇಲಿ ಅವ್ರ ಮನೇಲಿ ಗೊತ್ತಾಯ್ತು. ಅದನ್ನು ರಿಸ್ಕ್ ಮಾಡಿದ್ರು ಸರ್. ಒಂದ್ಸಲ ಹೇಳಿದ್ರು ಸರ್, ಹಂಗೆ ಆಯ್ತು ಬಿಡಿ ಅಂತಂದ್ರೆ ಅವಳಿಗೂ ಹೇಳಿದೆ ಸರ್ ಹಿಂಗೆ ಅಂತ. ಅದಾಗಿಂದ ಇಲ್ಲ ಅವ್ರ ಪಾಡಿಗೆ ಅವಳು ಇರ್ತಾರೆ, ನಿಮ್ಮ ಪಾಡಿಗೆ ನೀವು ಇರ್ತೀವಿ ಅಂತ ನಾವು ಕಾಮನ್ ಆಗಿ ಇದ್ದೀವಿ ಸರ್. ಒಮ್ಮೆ ಸಡನ್ಲಿ ಏನು ಮಾಡಿದ್ರು ಸರ್, ನಾನು ಒಂದಿನ ವರ್ಕಿಗೆ ಹೋಗಿ ಬಂದು ಮನೇಲಿದ್ದೆ ಸರ್. ಇಲ್ಲ ನಾನು ಹಿಂಗೆ ಬಂದಿದ್ದೀನಿ ಅಂತ ಹೇಳಿ ಫೋನ್ ಮಾಡಿದ್ದೆ ಸರ್. ಹೊಸೂರು ಬಸ್ ಸ್ಟಾಪಿಗೆ ಬಂದ್ರು ಸರ್. ಈಗ 2023 ಸರ್ ಬಂದ್ರು ಸರ್. ಬಂದಾದ್ಮೇಲೆ ನಾನೇನು ಮಾಡಿದೆ, ಹೋಗಿ ಅವಳಿಗೆ ನನ್ನ ಕಡೆಯಿಂದ ಏನು ತಿಳುವಳಿಕೆ ಹೇಳಿದೆ ಸರ್. ಬೇಡಪ್ಪ ಒಮ್ಮೆ ಸಡನ್ಲಿ ಮನೇಲಿ ಏನು ನಿಮ್ಮ ಮನೇಲಿ ಹೊಡೆದಿದೆ, ಬೇರೆ ಯಾರು ಹೊಡೆದಿಲ್ಲಲ್ಲ, ಮನೆಗೆ ಹೋಗು ಅಂತ ಹೇಳಿದೆ ಸರ್. ಇಲ್ಲ ನಾನು ಮನೆಗೆ ಹೋದ್ರೆ ಬೇರೆ ಮದುವೆ ಮಾಡ್ತಾರೆ, ನಂಗೆ ಮನೆಗೆ ಹೋಗೋಕ್ಕಾಗಲ್ಲ, ನೀನು ಕರ್ಕೊಂಡು ಹೋಗ್ತೀಯಿಲ್ಲ ಅಂತ ಕೇಳಿ ಸರ್. ಯಾಕೆ ಹಿಂಗೆ ಈ ಥರ ಡಿಸಿಷನ್ ಅಪ್ಪ ಅಂತ ಕೇಳಿದೆ. ಇಲ್ಲ ನನಗೆ ನಿನ್ನ ಬಿಟ್ಟು ಇರೋಕ್ಕಾಗಲ್ಲ, ನಾನು ನಿನ್ನೊಟ್ಟಿಗೆ ಜೀವನ ಮಾಡ್ತೀನಿ ಹಿಂಗೆ ಅಂತಂದ್ರೆ. ಇವಾಗ ನೊಂದಿರೋ ಹುಡುಗಿ ಸರ್, ನಾನು ಒಮ್ಮೆ ಸಡನ್ಲಿ ಡಿಸಿಷನ್ ತೊಗೊಂಡು ಬಿಟ್ಟು ಬಂದ್ಬಿಟ್ರೆ ತಪ್ಪ ನಂದಾಗುತ್ತೆ ಸರ್. ಅಲ್ಲಿ ಏನೋ ಇಶ್ಯೂ ಆಗಲಿ ಏನಾಗಲಿ ನಂದೇ ಹೆಸರು ಬರುತ್ತೆ ಸರ್ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಅವಾಗ ಆಯ್ತು ಬಾ ಹಂಗಂದ್ರೆ ನಾನು ರಿಜಿಸ್ಟರ್ ಆಗೋಣ ಅಂತ ಹೇಳಿ ಕರ್ಕೊಂಡು ರಿಜಿಸ್ಟರ್ ಆದ್ವಿ ಸರ್. ಗದಗಲ್ಲಿ ರಿಜಿಸ್ಟರ್ ಆದ್ವಿ ಸರ್. ಗದಗಲ್ಲಿ ರಿಜಿಸ್ಟರ್ ಆಗಿ ಆಮೇಲೆ ಏನು ಮಾಡಿದೆ ಸರ್, ಒಂದು ರಿಜಿಸ್ಟರ್ ಆಗಿ ನೆಕ್ಸ್ಟ್ ಡೇ ನಾನು ಸೀದಾ ನಮ್ಮ ಅಮ್ಮಾರ ಊರಿಗೆ ಹೋದೆ ಸರ್. ಹಾವೇರಿ ಡಿಸ್ಟಿಕಲ್ಲಿ ನಮ್ಮ ಅಮ್ಮರ ಮನೆ ಇದೆ ಸರ್, ಅಲ್ಲಿ ಹೋದೆ. ಅಲ್ಲಿಂದ ಸ್ಟೇಷನಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು ಸರ್ ಅವರು. ಅದಾಗಿಂದ ಪೊಲೀಸರು ಸರ್ ಎಲ್ಲ ಬಂದರು ಸರ್. ಅಲ್ಲಿ ಬಂದು ನಾನು ಅಲ್ಲಿಂದ ಇಲ್ಲಪ್ಪ ಅಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಡಲು ಸರ್. ಬ್ಯಾಡಗಿ ಸ್ಟೇಷನಿಗೆ ಹೋದ್ವಿ, ಅಲ್ಲಿ FIR ಮಾಡಿಸ್ಕೊಂಡು ಎಲ್ಲ ಹೇಳಿದ್ರು ಸರ್. ಸರ್ ಇಲ್ಲಪ್ಪ ನೀವು ಅಲ್ಲೇ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಅಂದರೆ ಅಲ್ಲೇ ಬಂದೇ ಸ್ಟೇಟ್ಮೆಂಟ್ ಕೊಡ್ಬೇಕಂತ ಹೇಳಿ ಅವಳಿಗೆಲ್ಲ ಹೇಳಿ ಕರ್ಕೊಂಡ್ಬಂದ್ರು ಸರ್. ನಮ್ಮನ್ನ FMC ನವನ ಸ್ಟೇಷನ್ ಇದೆಲ್ಲ ಅಲ್ಲಿ ಆಗಿತ್ತು ಸರ್. ಅದಾಗಿಂದ ನಾವು ಅಲ್ಲಿದ್ವಲ್ಲ ಸರ್, ಅಲ್ಲಿಂದ ಮತ್ತೆ ಇಲ್ಲಿ ಕರ್ಕೊಂಡ್ಬಂದ್ರು ಸರ್. ಕರ್ಕೊಂಡ್ಬಂದಾದ್ಮೇಲೆ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಲು ಸರ್. ಇಲ್ಲಿ ಅವಳು ಇಲ್ಲ ನನಗೆ ಅವನೇ ಬೇಕು, ನಾನು ಒಟ್ಟಿಗೆ ಜೀವನ ಮಾಡ್ತೀನಿ ಅಂತೆಲ್ಲ ಕೊಟ್ಲು. ಅದಾಗಿಂದ ಅವ್ರೇನಂದ್ರು, ಮನೇಲಿ ಅವ್ರ ಮಮ್ಮಿಗೆ ಹುಷಾರಿಲ್ಲ, ಇವಾಗ ಮೈದು ಪ್ರಶ್ನೆ ನಾವು ಕರ್ಕೊಂಡು ಹೋಗ್ತೀವಿ, ಇವಾಗ ಒಂದೇ ಏರಿಯಾದಲ್ಲಿ ಇದ್ದು ಹಿಂಗಾದ್ರೆ ಸರಿ ಆಗಲ್ಲ ಅಂತಂದೇಳಿ ಎಲ್ಲ ಬಂದು ಮಾತಾಡಿದ್ರು ಸರ್ ಅವರು. ಪೊಲೀಸ್ ಏನಂದ್ರೆ ಆಯ್ತು ಹಂಗಂದ್ರೆ ನೀವು ಅವ್ರಿಗೆ ನಾನು ಕೇಳಿದ್ರು ಸರ್ ಹಿಂಗೆ ಅಂತ. ನನಗೊಂದು 2 ತಿಂಗಳು ಅವಧಿ ಕೊಟ್ಟರು ಸರ್ ಅವರು. ಹಿಂಗೆ ಅಂತ ಅಂದಿಂದ ನಾನು ಕೇಳಿದೆ ಅವಳಿಗೆ, ಹಿಂಗೆ ಮಮ್ಮಿಗೆ ಹುಷಾರಾದ್ಮೇಲೆ ಬರ್ತೀನಿ ಅಂತ ಅಂದ್ರು ಸರ್. ಸರಿ ಹಂಗಂದ್ರೆ ಅಂತೇಳಿ ಹೋಗಿಂದ ನನಗೆ ಫೋನ್ ಕಾಂಟ್ಯಾಕ್ಟ್ ಇರ್ಬೇಕಂತ ಹೇಳಿದೆ ಸರ್ ನಾನು ಫಸ್ಟಿಗೆ. ಆಯ್ತು ಅಂತ ಹೇಳಿದ್ರು. 3 ದಿನ ಸರ್ ನನ್ನೊಟ್ಟಿಗೆ ಫೋನಲ್ಲಿ ಮಾತಾಡಿದ್ದವಳು. ಅದಾಗಿಂದ ನೆಕ್ಸ್ಟ್ ಡೇ ಸ್ವಿಚ್ ಆಫ್ ಆಗಿತ್ತು ಸರ್. ಇವತ್ತಿನ ಮಟನೂ ಸ್ವಿಚ್ ಆನ್ 2 ವರ್ಷ ಆಯ್ತು ಸರ್. ಈಗ ಇವತ್ತಿನ ಮಟನೂ ಸ್ವಿಚ್ ನಂಬರ್ ಆನ್ ಇಲ್ಲ ಸರ್. ಅದಾದ್ಮೇಲೆ ಬರ್ತಾಳೆ ಸುಮಾರು ಹುಡುಕ್ದೆ ಸರ್, ಎಲ್ಲ ಮಾಡಿದೆ, ಎಲ್ಲಿ ಕಾಂಟ್ಯಾಕ್ಟ್ ಸಿಗ್ಲೇ ಇಲ್ಲ ಸರ್. ನಂಗೆ ಆ ಏರಿಯಾದಾಗ ಇದ್ಲೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಸರ್. ಆ್ಯಕ್ಚುಲಿ ನಾನು ಒಂದ್ಸಲಿ ಕ್ಯಾಬ್ ಓಡಿಸ್ತೀನಿ ಸರ್. ನನಗೆ ಅದೊಂದೇ ವರ್ಕ್ ಅಲ್ಲ ಸರ್, ನಂಗೆ ಸಣ್ಣ ಪುಟ್ಟ ಫ್ರೀ ಇದ್ದಾಗ ಕ್ಯಾಬ್ ಓಡಿಸ್ತೀನಿ. ನಾನು ಹಿಂಗಾಗಿ ವರ್ಕಿಗೆ ಹೋಗೋದು ಸುಮಾರು ಎಲ್ಲ ಕಡೆಯಿಂದನೂ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿದೆ ಸರ್. ನಾನು ಯಾವುದು ಕಾಂಟ್ಯಾಕ್ಟ್ ಆಗಲಿಲ್ಲ ಸರ್. ಅದಾಗಿಂದ ನಿನ್ನೆ ಒಮ್ಮೆ ಸಡನ್ಲಿ ಬಂದು ಸರ್ ಅವಳೆ ಮನೆಗೆ. ನಿನ್ನೆ ಬೆಳಗ್ಗೆ ಬೆಳಗ್ಗೆ ಅಂದ್ರೆ 12 ಗಂಟೆ ಆಗಿತ್ತು ಸರ್. ಬಂದು ಸರ್ ಮನೆಗೆ ಬಂದ ತಕ್ಷಣ ನಾನೇನು ಮಾಡಿದೆ, ಇಲ್ಲ ಯಾಕಪ್ಪ ಹಿಂಗೆ ಒಮ್ಮೆ ಡಿಸಿಷನ್ ತೊಗೊಂಡು ನಾವು ನಿಮ್ಮ ಮನೇಲಿ ಹೇಳ್ಕೊಂಡು ಮಾತಾಡ್ಕೊಂಡು ನಿಮ್ಮ ಮನೇಲಿ ಪಪ್ಪಾಗಿ ನೀವು ಹೇಳ್ಬೋದಾಗಿತ್ತಲ್ಲ, ಹೇಳಿ ಹಿಂಗೆ ಯಾಕೆ ಬಂದಂಗಿಂದ ಅವ್ರ ಪಪ್ಪ ಬಂದು ನೆಕ್ಸ್ಟ್ ಮಿನಿಟ್ ನಂಗೆ ಫೋನ್ ಮಾಡಿದ್ರು ಸರ್. ಮನೇಲಿ ಮಗಳ ಅಂತ ನನಗೆ ಬರುತ್ತೆ ಸರ್. ಫೋನ್ ಮಾಡಿದ್ರು, ನಾನು ರಿಸೀವ್ ಮಾಡಿ ಹೇಳಿದೆ ಸರ್. ಇಲ್ಲ ಸರ್ ಇಲ್ಲೇ ನಾನು ಹುಟ್ಟಿದಾಳೆ, ನನಗೆಲ್ಲ ಕಮೆಂಟ್ಸ್ ಮಾಡಿ ಇಲ್ಲಿ ಮನೆ ಕರ್ಕೊಂಡ್ಬಂದ ಸರ್. ಬಾಪ ನಿಮ್ಮ ಮನೆಗೆ ಹೋಗೋಣ ಅಂತ ಕರೆದೆ ಸರ್ ನಾನು. ಇಲ್ಲ ನಮ್ಮ ಮನೆಗೆ ಹೋಗೋದಾದ್ರೆ ನಾ ಬರಲ್ಲ, ನಿಮ್ಮ ಮನೆಗೆ ಕರ್ಕೊಂಡು ಹೋದ್ರೆ ಬರ್ತೀನಿ, ಇಲ್ಲಪ್ಪ ನಾನು ಇಟ್ಬಿಡು ಅಂತ. ಆಯ್ತು ಸರ್ ಅಂತ ಅವ್ರ ಪಪ್ಪ ಹೇಳಿದೆ ಸರ್. ಅವ್ರ ಅಕ್ಕಿಗೆ ಫೋನ್ ಕೊಟ್ಟು ಮಾತಾಡಿದೆ ಸರ್. ಮತ್ತಪ್ಪ ಭಯ ಬಾಳ್ತಾರೆ ಅವರೆಲ್ಲ ಹೋಗಿದ್ದೀನಿ ಸರ್. ಬಂದವೇನೇ ಬರ್ತಿದ್ದೀನಿ ಅಂತಂದು ಮಾತಾಡೋ ಭಯ ಪಟ್ಟಿರ್ತಾರೆ ಮಾತಾಡೋ ಅಂತ ಹೇಳಿದೆ ಸರ್. ಮಾತಾಡಿಂದ ಇಲ್ಲ ಪಪ್ಪ ನೀ ಇಲ್ಲೇ ಬಂದು ಮಾತಾಡ್ಕೊಂಡು ಹೋಗಿ ನಾನಂತೂ ಮನೆಗೆ ಬರಲ್ಲ ಅಂತ ಹೇಳಿ.